ದೇಶದ ಒಳಗಡೆ ಇದ್ದು ಪಾಕಿಸ್ತಾನದ ಮೇಲೆ ಆಗಾಗ ಒಂದಿಷ್ಟು ಜನ ವ್ಯಾಮೋಹವನ್ನು ಹೊರಹಾಕ್ತಿರ್ತಾರೆ. ಅದೇ ರೀತಿಯ ಘಟನೆಯೊಂದು ರಾಜ್ಯದಲ್ಲಿ ನಡೆದಿದೆ. ಬಿಡದಿಯ ಪ್ರತಿಷ್ಠಿತ ಕಾರ್ಖಾನೆಯಲ್ಲಿ ಆಕ್ಷೇಪಾರ್ಹ ಬರಹವನ್ನು ಬರೆಯಲಾಗಿದೆ. ಕಾರ್ಖಾನೆಯ ಶೌಚಾಲಯದಲ್ಲಿ ಪಾಕಿಸ್ತಾನದ ಪರ ಗೋಡೆ ಬರಹ. ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಿಡಿಗೇಡಿಗಳಿಂದಲೇ ದುಷ್ಕೃತ್ಯ ಎಸಗಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಿರುವ ಆಡಳಿತ ಮಂಡಳಿ ಮತ್ತು ಕಾರ್ಮಿಕರಿಂದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಕರಣದ ಸಂಬಂಧ ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಡದಿಯ ಪ್ರತಿಷ್ಠಿತ ಕಾರ್ಖಾನೆಯಲ್ಲಿ ಪಾಕಿಸ್ತಾನದ ಪ್ರೇಮ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕೆಲವರಿಗೆ ಈ ರೀತಿ ತಂದಿಟ್ಟು ತಮಾಷೆ ನೋಡುವಂತಹ ಚಟ ಇರುತ್ತೆ. ಅದು ಇಲ್ಲೂ ಕೂಡ ಆದಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನ ಜಿಂದಾಬಾದ್, ಕನ್ನಡಿಗರು ಏನೇನೋ ಬರೆದಿದ್ದಾರೆ. ಇದೇ ಬರಹವನ್ನು ಆಧರಿಸಿ ಈಗ ಪೊಲೀಸರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದ್ದಾರೆ. ಯಾರು ಆ ಪಾಕಿಸ್ತಾನದ ಮೇಲೆ ವ್ಯಾಮೋಹವನ್ನು ಹೊರಹಾಕ್ತಾ ಇರೋರು ಅನ್ನುವಂತಹ ವಿಚಾರಕ್ಕೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಬಿಡದಿಯಲ್ಲಾಗಿರೋ ಘಟನೆ ಇದು. ಯಾರು ಈ ರೀತಿ ಆಕ್ಷೇಪಾರ್ಹ ಬರಹವನ್ನು ಬರೆದವರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಪ್ರೇಮ್, ಯಾಕೆಂದರೆ ಸಾಕಷ್ಟು ಜನಗಳಿಗೆ ಒಂದು ರೀತಿ ಪಾಕಿಸ್ತಾನದ ವ್ಯಾಮೋಹ ಇನ್ನೂ ಬಿಟ್ಟಿಲ್ಲ. ಅದು ಭಾರತದಲ್ಲಿ ಇಟ್ಕೊಂಡು ಈ ರೀತಿಯಾದಂಥ ಒಂದು ಬರಹಗಳನ್ನ ಬರೀತಾರೆ ಅಂದರೆ ನಿಜಕ್ಕೂ ಕೂಡ ಇದು ನಾಚಿಕೆಗೇಡು. ಬಿಡದಿಯ ಪ್ರತಿಷ್ಠಿತ ಕಾರ್ಖಾನೆಯೊಂದರ ಶೌಚಾಲಯದ ಗೋಡೆ ಮೇಲೆ ಈ ರೀತಿಯ ಬರಹಗಳನ್ನು ಬರೀತಾ ಇರುವಂಥದ್ದು. ಸದ್ಯ ನಾನು ಒಂದು ಕಾರ್ಖಾನೆಯ ಮುಂಭಾಗನೇ ಇದ್ದೀನಿ. ಟೊಯೋಟಾ ಬಸೋಕೋ ಆಟೋ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಾರ್ಖಾನೆ ಇದೆ. ಈ ಒಂದು ಕಾರ್ಖಾನೆಯಲ್ಲಿ ನಿನ್ನೆ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಒಂದು ಕಾರ್ಖಾನೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ. ಸದ್ಯ ಕಾರ್ಮಿಕರಲ್ಲಿ ಯಾರೋ ಒಂದಿಬ್ರು 3 ಜನ ಕಿಡಿಗೇಡಿಗಳು 2ರಿಂದ 3 ಗೋಡೆಗಳ ಮೇಲೆ ಈ ರೀತಿಯಾದಂಥ ಒಂದು ಬರಹಗಳನ್ನ ಬರೆದಿದ್ದಾರೆ. ಪಾಕಿಸ್ತಾನದ ಪರವಾದಂಥ ಬರಹಗಳು, ಪಾಕಿಸ್ತಾನಕ್ಕೆ ಜೈ ಅನ್ನುವಂಥ ಒಂದು ಬರಹಗಳನ್ನ ಬರೆದಿದ್ದಾರೆ. ಜೊತೆಗೆ ಕನ್ನಡಿಗರಿಗೂ ಕೂಡ ಅವಹೇಳನ ಮಾಡುವಂಥ ಒಂದಷ್ಟು ಬರಹಗಳನ್ನು ಈ ಒಂದು ಕಾರ್ಖಾನೆಯಲ್ಲಿ ಬರೆದಿರುವಂಥದ್ದು. ಈ ಬಗ್ಗೆ ಕಾರ್ಖಾನೆಯೇ ತನ್ನ ಆ ಫೋಟೋಗಳನ್ನು ನೋಟಿಸ್ ಬೋರ್ಡ್ನಲ್ಲಿ ಹಂಚಿಕೊಂಡಿದ್ದು, ಈ ರೀತಿಯ ಕೃತ್ಯವನ್ನು ಯಾರು ಮಾಡಿದ್ದಾರೆ ಅಂಥವ್ರ ವಿರುದ್ಧ ಪೊಲೀಸರಿಗೆ ದೂರು ನೀಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಕೇವಲ ಎಚ್ಚರಿಕೆಯನ್ನು ನೀಡಿ ಕಾರ್ಖಾನೆ ಕೈ ತೊಳೆದುಕೊಂಡಿತ್ತು, ಆದರೆ ಈ ಬಗ್ಗೆ ಯಾವುದೇ ದೂರನ್ನು ನೀಡಿರಲಿಲ್ಲ. ವಿಚಾರಗಳು ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿದ್ದಂತೆಯೇ ಎಚ್ಚೆತ್ತಂಥ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಕಾರ್ಖಾನೆ ಆಡಳಿತ ಮಂಡಳಿ ಕೂಡ ದೂರನ್ನು ನೀಡಿದೆ. ಈ ಸಂಬಂಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಇಂಥ ಮನಸ್ಥಿತಿಗಳನ್ನು ತೋರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು, ಜೊತೆಗೆ ಕನ್ನಡಿಗರ ಬಗ್ಗೆಯೂ ಕೂಡ ಅವಹೇಳನ ಮಾಡಿರುವಂಥದ್ದು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಹಾಗಾಗಿ ಒಂದಷ್ಟು ಕನ್ನಡ ಸಂಘಟನೆಗಳು ಹಾಗೂ ಸಾಕಷ್ಟು ಜನರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ರೀತಿ ಯಾರು ಮಾಡಿದ್ದಾರೆ ಅಂತ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸದ್ಯ ಇಲ್ಲಿ ಹೋರಾಟಗಾರರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಇಂತಹ ಘಟನೆ ನಡೆದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ನೋಡಿ, ದುರದೃಷ್ಟವಾದಂತಹ ವಿಚಾರ ಇದು. ಇದೇ ದೇಶದಲ್ಲಿರ್ತಕ್ಕಂಥ ಇದೇ ರಾಜ್ಯದಲ್ಲಿ ಈ ಊರಿನಲ್ಲಿ ಸಂಬಂಧಪಟ್ಟಂತೆ ಗಾಳಿ, ಊಟ, ಅಕ್ಕಿ, ಅನ್ನ ಎಲ್ಲ ಸೇವಿಸಿ ದೇಶದ ವಿರುದ್ಧ ಘೋಷಣೆಗಳನ್ನು ಕೂಗತಕ್ಕಂಥವ್ರನ್ನ ದೇಶದ್ರೋಹಿಗಳು ಅಂತ ಕೂಡಲೇ ಏನು ಹೊರದೇಶಗಳಲ್ಲಿ ಗುಂಡಿಕ್ಕಿ ಕೊಲ್ಲತಕ್ಕಂಥದ್ದು, ಕಲ್ಲುಗಳಲ್ಲಿ ಹೊಡಿತಕ್ಕಂಥ ಕಾನೂನಿದೆ, ಆ ಕಾನೂನು ಇಲ್ಲಿ ಜಾರಿಯಾಗಬೇಕು. ಇದಕ್ಕೆಲ್ಲ ಕಾರಣ ಏನಂದರೆ, ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾವಾಗ ತಗೊಳ್ಳಿ ನೀವು, ಕಾಂಗ್ರೆಸ್ ಬಂದಾಗ ತುಷ್ಟೀಕರಣ ರಾಜಕಾರಣ ಮಾಡ್ತಕ್ಕಂಥ ವಿಚಾರ ಇಟ್ಕೊಂಡು ಇವ್ರು ಯಾರು ಎಲ್ಲಿ ಬಟ್ಟೆಗಳನ್ನೆಲ್ಲ ಕೊಡುವೆ ಹೆಗಲ ಮೇಲೆ ಹಾಕೊಂಡು ಬರ್ತಾರೆ ಕಾಂಗ್ರೆಸ್ ಸರ್ಕಾರ. ಮಾಹಿತಿಗಾಗಿ